ಇದು ನಂದಬಟ್ಲು ಗಿಡದ ಕಡ್ಡಿಗಳನ್ನೆಲ್ಲ ನೆಟ್ಟಿದ್ದೆ. ಈಗ ಎಲ್ಲ ಚಿಗುರು ಹೊಡಿತಾ ಇದೆ, ದೇವ್ರ ಪೂಜೆಗಾಗುತ್ತೆ ಅಂತ ನೋಡಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆಳೆಸ್ತಾ ಇದ್ದೀನಿ. ಇದು ನನ್ನ ಡಿ ಪಿನಲ್ಲಿದೆಯಲ್ಲ, ನನ್ನ ಚಾನಲ್ನ ಡಿ ಪಿನಲ್ಲಿದೆಯಲ್ಲ, ಗಾರ್ಡೇನಿಯಾ ಅಂತೆ. ನನಗೆ ಗೊತ್ತಿರಲಿಲ್ಲ, ನಾನು ಬೇರೆ ಹೂವು ಅಂತ ತೊಗೊಂಡಿದ್ದು ಅದು. ಈಗ ನನ್ನ ಶಾರ್ಟ್ಸಲ್ಲೆಲ್ಲ ಇದೆ ಹೂವು, ಬಿಳಿ ಹೂವು ತುಂಬ ಸ್ಮೆಲ್ ಇರುತ್ತೆ, ಒಣಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆಯೆಲ್ಲ ತುಂಬ ಸುವಾಸನೆ ಇದೆ ಅಂತ. ಈಗ ನಾನು ಮತ್ತೆ ಇನ್ನೂ ಒಂದು ಗಿಡ ತೊಗೊಂಡೆ, ತುಂಬ ಇಷ್ಟ ಆಗಿದೆ ಅಂತ ನೋಡಿ. ಈಗ ಮೊಗ್ಗೆಲ್ಲ ಬಿಡ್ತಾ ಇದೆ. ಪುಷ್ಪ ಗಿಡ ಮತ್ತೆ ಬೆಳೆಸ್ತಾ ಇದ್ದೀನಿ, ಒಂದೊಂದೇ ಹೂವು ಬಿಡ್ತಾ ಇದೆ ಈಗ. ಇದು ಮತ್ತು ಇದು ದೊಡ್ಡ ಗಿಡ ಆಗಿದೆ, ದೇವ್ರ ಪೂಜೆಗೆಲ್ಲ ಇಡ್ತೀನಿ ನೋಡಿ. ಅಲೋವೆರಾ ಗಿಡನೂ ಇದೆ ಪಕ್ಕದಲ್ಲಿ. ನಿಂಬೆಹಣ್ಣು ಗಿಡ ದೊಡ್ಡದಾಗ್ತಾ ಇದೆ. ನೆಕ್ಸ್ಟು ಇದು ವಿಡಿಯೋ ಮಾಡ್ತೀನಿ, ಯಾಕೆಂದರೆ ಲಾಂಗ್ ವಿಡಿಯೋ ಆಗುತ್ತೆ. ಹೂವು ಎಲ್ಲ ಬಿಟ್ಟಿದೆ, ತೋರಿಸ್ತೀನಿ ಇನ್ನೂ ಸ್ವಲ್ಪ ನೋಡಿ. ಇದು ತುಂಬ ಆಯುರ್ವೇದಿಕ್ ಹೂವು ಇದೆ, ಔಷಧಿ ಯುಕ್ತವಾಗಿದೆ ಅಂತ ಹಾಕಿದ್ದೀನಿ. ಶುಗರ್ಗೆಲ್ಲ ಬಂದು ಕಿತ್ಕೊಳ್ತಾ ಇರ್ತಾರೆ, ಅದರದ್ದು ಮಾಹಿತಿ ಇನ್ನೂ ಇದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರ ಬಗ್ಗೆನೂ ಹಾಕ್ತೀನಿ ನೋಡಿ. ನಿಂಬೆಹಣ್ಣು ಗಿಡದಲ್ಲಿ ಹೂವು ಎಲ್ಲ ಬಿಟ್ಟಿದೆ, ನಿಂಬೆಹಣ್ಣು ಗಿಡದಲ್ಲಿ ಹೂವು ಎಲ್ಲ ಬಿಟ್ಟಿದೆ. ನೀರು ಹಾಕ್ತಾ ಇದ್ದೀನಿ. ಇದು ನೋಡಿ, ಇಲ್ಲೊಂದು ನಿಂಬೆಹಣ್ಣು ಬಿಟ್ಟಿದೆ, ಇಲ್ಲಿ ಒಂದು ನಿಂಬೆಹಣ್ಣು. ಇದ್ರ ಬಗ್ಗೆನೂ ಒಂದು ಮಾಹಿತಿ, ನಿಂಬೆಹಣ್ಣಿನಲ್ಲಿ ಇರೋ ಉಪಯೋಗಗಳ ಬಗ್ಗೆ ನಾನು ಮಾಹಿತಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ. ಇದು ಮೆಹಂದಿ ಗಿಡ, ತಲೆಗೆ ಅಕಾಲಿ ಕನ್ನೆ, ಬಿಳಿ ಕೂದಲು ಬರುತ್ತಲ್ವ, ಅದಕ್ಕೋಸ್ಕರ ನಾನು ಗಿಡ ಹಾಕಿದ್ದು. ಕೊಬ್ಬರಿ ಎಣ್ಣೆ ಜೊತೆ ಇದು ಹಾಕ್ತೀನಿ ನೋಡಿ. ಹೂವು ಎಲ್ಲ ಬಿಟ್ಟಿದೆ. ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ನಾನು ಮಾಹಿತಿ ಹಾಕ್ತೀನಿ. ಈಗ ನನಗೆ ಅರ್ಜೆಂಟು ಇದು ಘಾಟಿ ಸುಬ್ರಹ್ಮಣ್ಯಗೆ ಹೋಗಬೇಕು, ಹಾಗಾಗಿ ನಾನು ಗಿಡಕ್ಕೆ ನೀರು ಹಾಕೋಕೆ ಬಂದಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಂಗೆ ತುಂಬ ಖುಷಿಯಾಗುತ್ತೆ. ಇನ್ನು ಕೆಲವಾರು ಅಲ್ಲ, ಹಲವಾರು ಉಪಯೋಗಗಳ ಬಗ್ಗೆ, ಗಾರ್ಡನ್ ಬಗ್ಗೆ ಹೇಳೋಣ ಅಂತ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ನನ್ನ ಚಿಕ್ಕ ಗಾರ್ಡನ್. ನಮ್ಮ ಮನೆ ದೇವ್ರಿಗೆ ತುಳಸಿ ಅಂದರೆ ತುಂಬ ಇಷ್ಟ, ವಿಷ್ಣುಗೆ ತುಳಸಿ ಅಂದರೆ ಇಷ್ಟ ಅಂತಂದ್ಬಿಟ್ಟು ನನ್ನ ದೇವ್ರಿಗೆ ಕೃಷ್ಣ, ವೆಂಕಟರಮಣ ಸ್ವಾಮಿ, ನಾರಾಯಣ ಅಂತ ವಿಗ್ರಹಗಳಿದೆ. ಹಾಗಾಗಿ ದೇವ್ರಿಗಾದಷ್ಟು ತುಳಸಿನ ನಾನೇ ಇಲ್ಲಿ ಬೆಳ್ಕೊಳ್ತಾ ಇದ್ದೀನಿ. ತುಳಸಿ ಎಲ್ಲ ಬಿಟ್ಟಿದ್ದೀನಿ, ಚಳಿಗೆ ಸ್ವಲ್ಪ ಎಲೆಗಳೆಲ್ಲ ಹೀಗೆ ನೋಡಿ. ಕ್ರೋಟಾನ್ ಗಿಡ ಇದು ಚಿಕ್ಕದಿತ್ತು, ಈಗ ದೊಡ್ಡ ಪಾಟ್ಗೆ ಸ್ವಲ್ಪ ಸುಮಾರು ಮೀಡಿಯಮ್ ಪಾಟ್ಗೆಲ್ಲ ಹಾಕಿ ಬೆಳೆಸಿದ್ದೀನಿ. ಇದು ಇನ್ನೂ ಒಂದು ದೊಡ್ಡ ಪಾಟ್ಗೆ ಹಾಕಬೇಕು. ಸಮಯ ಆಯಿತು, ನಾನು ಹೊರಡೋ ಸಮಯ ಆಯಿತು. ಇಲ್ಲಿ ದುಃಖದ ಸಂಗತಿ ಅಂದರೆ ರಸ್ತೆಗಳ ಅಗಲೀಕರಣಕ್ಕೆ ಮರಗಳೆಲ್ಲ ಹೊಡಿತಾ ಇದ್ದಾರೆ, ನಾಶಪಡಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ ಮರಗಳು, ಅಸಂಖ್ಯಾತ ಮರಗಳನ್ನೆಲ್ಲ ಧರೆಗುರುಳಿಸಿ ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲ ನಾಶಪಡಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಸ್ವಲ್ಪ ಇದೆಲ್ಲ ವಿಡಿಯೋ ಮಾಡಿಕೊಂಡೆ.
ಮನುಷ್ಯ ತನ್ನ ಅವಶ್ಯಕತೆಗಳಿಗೆ ಈ ಮರಗಳನ್ನೆಲ್ಲ ಹೊಡೆದು ನೋಡಿ ಬೇರೆಲ್ಲ ಹೇಗೆ ತುಂಬ ದುಃಖಕರ ಸಂಗತಿ ಇದು ನೋಡಿ. ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರು ಉದ್ಯಾನ ನಗರಿ ಅಂತ ಅನಿಸ್ಕೊಂಡಿತ್ತು. ಸುಂದರವಾದ ನೋಟ ನೋಡಿ, ಎಲ್ಲ ಉರುವಲು ಮಾಡ್ಕೊಂಡಿದ್ದಾರೆ. ಮರ ಎಲ್ಲ ಹೊಡೆದಾಕಿ ಕಟ್ಟಿಗೆ ಎಲ್ಲ ಮಾಡಿಕೊಂಡು ಇದು ವಿಡಿಯೋ ಏನಕ್ಕೆ ಮಾಡಿಕೊಂಡೆ ಅಂದರೆ ನಿಮಗೆ ಅನೇಕ ವಿಷಯಗಳನ್ನ ಈ ವಿಡಿಯೋ ಮುಖಾಂತರ ತಲುಪಿಸ್ಬೇಕು ಅಂತ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ನೋಡಿ, ಹಾಗೆ ಮನೆ ಮುಂದೆ ರಂಗೋಲಿ ಇತ್ತು, ಅದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಮರಗಳನ್ನೆಲ್ಲ ಕಡಿದು ನಾಶಪಡಿಸ್ತಾ ಇರೋದು ತುಂಬ ಬೇಜಾರಾಗ್ತಾ ಇದೆ. ಹಾಗೆ ಕುಳಿತು ಯೋಚನೆ ಮಾಡ್ತಾ ಇದ್ದೆ, ಬಸ್ಸಲ್ಲಿ ಕುಳಿತುಕೊಂಡು. ಈ ಮನುಷ್ಯ ತನ್ನ ಉಪಯೋಗಕ್ಕೆ ಈ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ. ಅಗಾಧವಾದ ವನ ಸಂಪತ್ತನ್ನು ನಾಶಪಡಿಸ್ತಾ ಇದ್ದಾರೆ. ತುಂಬ ದುಃಖಕರವಾದ ಸಂಗತಿ. ಏನು ಹೇಳಬೇಕು ಅಂದರೆ, ನಮಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಉಸಿರಾಡೋ ಗಾಳಿ ಈ ಮರದಿಂದ ಬರುತ್ತೆ. ಹೇಗೆ ಬರುತ್ತೆ ಅಂದರೆ, ಮರಗಳ ಬಿಡುವ ಆಮ್ಲಜನಕವನ್ನು ನಾವು ಉಸಿರಾಟದ ಮೂಲಕ ತೆಗೆದುಕೊಳ್ಳುತ್ತೇವೆ. ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಉಸಿರು ಬಿಟ್ಟಾಗ ಅದು ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗಿರುತ್ತೆ. ಹೀಗೆ ಪರಿವರ್ತನೆಯಾದ ಕಲ್ಮಶವಾದ ಇಂಗಾಲದ ಡೈಆಕ್ಸೈಡನ್ನು ಪುನಃ ಈ ಮರಗಳು ತೆಗೆದುಕೊಂಡು ಮತ್ತೆ ನಮಗೆ ಶುದ್ಧವಾದ ಗಾಳಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇಂಥ ಮರಗಳನ್ನೆಲ್ಲ ಕಡಿದು ನಾಶಪಡಿಸಿ ನಮ್ಮ ಬೆಂಗಳೂರು ಈಗ ಬೃಹತ್ ಬೆಂಗಳೂರಾಗಿತ್ತು. ಈಗ ಬ್ರ್ಯಾಂಡ್ ಬೆಂಗಳೂರು ಆಗಿದೆ. ದೇಶದ ವಿಶ್ವದ ಅನೇಕ ಮೂಲೆಗಳಿಂದ ಜನರು ನಮ್ಮ ಬೆಂಗಳೂರಿನಲ್ಲಿ ವಾಸ ಮಾಡಲು ಇಷ್ಟಪಟ್ಟು ನಮ್ಮ ನಗರ ಇನ್ನೂ ದೊಡ್ಡದಾಗಿ ಬೆಳೀತಾ ಇದೆ. ಇದು ನಾನು ಯಲಹಂಕದಿಂದ ದೊಡ್ಡಬಳ್ಳಾಪುರ ದೇವಸ್ಥಾನ ತನಕ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಇದೆಲ್ಲ ನನ್ನ ಮನಸ್ಸಿನಲ್ಲಿ ಬಂದ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ, ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ, ಇರುವುದೊಂದು ಭೂಮಿ, ಉಳಿಸಿಕೊಳ್ಳೋಣ.
ನಾವು ಯಾವುದೋ ಬೇರೆ ಗ್ರಹಗಳಲ್ಲಿ ಭೂಮಿಯನ್ನು ಇನ್ನೂ ಒಂದು ಭೂಮಿ ಇದೆಯಾ, ಅಲ್ಲಿ ವಾಸ ಮಾಡಬಹುದಾ ಅಂತ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಸಂಶೋಧನೆ ಮಾಡುತ್ತಿದ್ದಾರೆ. ಆದರೆ ಅದನ್ನು ಪಕ್ಕಕ್ಕಿಡೋಣ. ಇರುವುದೊಂದು ಭೂಮಿ, ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳೋ ಒಂದು ದಾರಿ ಹುಡುಕೊಳ್ಳೋಣ. ಬೆಂಗಳೂರು ಈಗ ವಿಶ್ವದ ಅನೇಕ ಮಹಾನ್ ನಗರಗಳಲ್ಲಿ ಕೈಗಾರಿಕಾ ನಗರ, ಸಿಲಿಕಾನ್ ನಗರ, IT-BT ನಗರ ಅಂತ ಹೆಸರುವಾಸಿಯಾಗಿದೆ. ಇಲ್ಲಿ ಉದ್ಯೋಗ ಹರಿಸುತ್ತಾ ಅನೇಕ ಯುವ ಪೀಳಿಗೆ ಕೈಗಾರಿಕಾ ವಲಯದಲ್ಲಿ ಕೆಲಸಗಳು ಇಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅಂತ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅವರಿಗೆ ವಸತಿ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳನ್ನ, ನೀರು ಇತ್ಯಾದಿ ಒದಗಿಸುವ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವ ಅನೇಕ ಮರಗಳು ತುಂಬ ನಾಶದ ಸ್ಥಿತಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಅಸಂಖ್ಯಾತ ಕೆರೆಗಳಿತ್ತು. ಮಳೆ ಬಂದಾಗ ಕೆರೆಗಳಲ್ಲಿ ನೀರು ತುಂಬಿಕೊಳ್ತಾ ಇತ್ತು. ಹಲವಾರು ಕೃಷಿ ಚಟುವಟಿಕೆಗಳು ಒಂದು ಕಾಲದಲ್ಲಿ ನಡೆಯುತ್ತಿತ್ತು. ಆದರೆ ಈಗ ಕೃಷಿ ಚಟುವಟಿಕೆಗಳಿಲ್ಲ. ಬರೀ ವಸತಿಗೋಸ್ಕರ ಲೇಔಟ್ಗಳನ್ನ ಮಾಡಿ, ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಅನೇಕ ಕೃಷಿ ಭೂಮಿಗಳನ್ನೆಲ್ಲ ಪರಿವರ್ತನೆ ಮಾಡಿ ವಸತಿ ಬಗ್ಗೆ ಒಂದು ಚಿಂತನೆ ಮಾಡುತ್ತಾ ಅನೇಕ ಮರಗಳನ್ನ ನಾಶಪಡಿಸ್ತಾ ಇದ್ದಾರೆ. ಆದ್ರೂ ನಾವು ತಿಳಿದುಕೊಳ್ಳೋದೇನು ಅಂದರೆ, ಪ್ರಕೃತಿಯ ಈ ವಿಕೋಪದಿಂದ ಮಳೆ ನಮ್ಮ ಬೆಂಗಳೂರಿಗೆ ವರ್ಷಕ್ಕೆ ಸುಮಾರು 4-5 ಮಳೆಗಳು ಇದೆ. ಅದನ್ನು ತಡೆಯುವಷ್ಟು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ನೀರು ಎಲ್ಲಿ ಸಂಗ್ರಹ ಆಗಬೇಕು? ಕೆರೆಗಳಿಲ್ಲ. ಹಾಗಾಗಿ ಅದು ರಸ್ತೆ ಮೇಲೆ ತುಂಬಿರುತ್ತೆ. ಹಲವಾರು ಕೆಟ್ಟ ಸಂದರ್ಭ ಒದಗಿ ಬರುತ್ತೆ. ನಾವೆಷ್ಟೋ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಮನೆ ಕಟ್ಟೋ ಸಮಯದಲ್ಲಿ ಕೆಲವೊಂದು ಅವೈಜ್ಞಾನಿಕ ವ್ಯವಸ್ಥೆಯಿಂದ ಮನೆ ಕಟ್ಟಿರ್ತಾರೆ. ರಸ್ತೆಯ ಸಮತಟ್ಟಿದೆಯಲ್ಲ, ಅದರ ಮೇಲೆ ಮನೆ ಕಟ್ಟಬೇಕು. ಹಾಗಾಗಿ ಮನೆ ಒಳಗಡೆ ನೀರು ಬರುವುದಿಲ್ಲ. ಈ ಮಳೆ ಬಂದಾಗ ನಮ್ಮ ಬೆಂಗಳೂರಿನಲ್ಲಿ ರಸ್ತೆಗಳು ನಿಮಗೆ ಹೇಳಬೇಕಾಗೇ ಇಲ್ಲ. ಟ್ರಾಫಿಕ್ಕಲ್ಲಿ ಮಳೆ ಬಂದಾಗ ಗಾಡಿಗಳು ತುಂಬ ಕಷ್ಟಪಟ್ಟು ಮನೆ ಸೇರಬೇಕಾಗುತ್ತೆ. ದಿನದಿಂದ ದಿನಕ್ಕೆ ಪ್ರತಿದಿನ ಬರುವ ಉದ್ಯೋಗ ಆಕಾಂಕ್ಷಿಗಳಿಗೆ ವಸತಿ ಸೌಲಭ್ಯ ನಿರ್ಮಿಸಿಕೊಡುವುದು ತುಂಬ ಕಷ್ಟಕರ. ಆದರೂ ಇಲ್ಲಿ ನೆಲೆಸಿರುವ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ, ಅಭಿವೃದ್ಧಿಯ ಕಾರ್ಯದಲ್ಲಿ ತುಂಬ ಬೃಹದಾಕಾರವಾಗಿ ಬೆಳೀತಾ ಇದೆ ನಮ್ಮ ಬೆಂಗಳೂರು. ಅವರಿಗೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ
ಸ್ಕೂಲು, ಕಾಲೇಜು, ಆಟ ಪಾಠದ ವ್ಯವಸ್ಥೆಗಳು ಎಲ್ಲ ಒದಗಿಸುವುದು ತುಂಬ ಕಷ್ಟ ಆಗ್ತಾಯಿದೆ. ರಾಜ್ಯದಲ್ಲಿ ಬೆಸೆಯುವ ರಾಷ್ಟ್ರೀಯ ಹೆದ್ದಾರಿಗಳು ಅನೇಕ ಕಡೆ ದುರಸ್ತಿ ಅಥವಾ ಅಭಿವೃದ್ಧಿಯ ಹಂತದಲ್ಲಿದ್ದು ಇಲ್ಲಿನ ಸಂಚಾರ ಯಮಯಾತನೆ ಉಂಟು ಮಾಡುತ್ತಿದೆ. ಬೆಂಗಳೂರು ಅಲ್ಲದೆ ಹಲವಾರು ನಗರ ಪ್ರದೇಶಗಳು ತುಮಕೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಹಾಸನ, ಶಿವಮೊಗ್ಗ, ಬೀದರು, ಚಾಮರಾಜನಗರ ಸೇರಿದಂತೆ ಪ್ರಮುಖ ಎಲ್ಲ ನಗರ ಪಟ್ಟಣಗಳನ್ನು ಸಂಧಿಸುವ ಹೆದ್ದಾರಿಗಳ ಬಹುತೇಕ ಕಡೆ ಕಾಮಗಾರಿ ನಡೆಯುತ್ತಿದೆ. ಕೆಲವು ಹೆದ್ದಾರಿಗಳಲ್ಲಿ ವರ್ಷಗಳಿಂದಲೂ ಕಾಮಗಾರಿ ಪ್ರಗತಿಯಲ್ಲಿದ್ದು ಟ್ರಾಫಿಕ್ ಕಿರಿಕಿರಿಯಿಂದ ಜನ ರೋಸಿ ಹೋಗಿದ್ದಾರೆ. ಬೆಂಗಳೂರಿನಿಂದ ಹಾಸನ, ಸಕಲೇಶಪುರ ಮೊದಲಾದ ಮಂಗಳೂರನ್ನು ಸಂಪರ್ಕಿಸುವ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ. ಹಲವು ವರ್ಷಗಳಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಬೆಂಗಳೂರು ತುಮಕೂರು ಹೆದ್ದಾರಿ ಪ್ರಯಾಣ ನೆನಪಿಸಿಕೊಳ್ಳಲು ಜನ ಭಯಪಡುವ ಸ್ಥಿತಿ ಇದೆ. ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರದಂಥ ನೆರೆ ರಾಜ್ಯಗಳಲ್ಲಿ ಸಂಪರ್ಕಿಸುವ ರಾಜ್ಯದಲ್ಲಿ ಸಾಗುವ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಅಂಡರ್ಪಾಸ್, ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದ್ದು ವಾಹನ ಸಂಚಾರ ಪ್ರಯಾಸದಾಯಕ ಎನಿಸಿದೆ. ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಸರ್ವಿಸ್ ರಸ್ತೆಗಳನ್ನು ಅಚ್ಚುಕಟ್ಟುಗೊಳಿಸದೇ ಇರುವುದರಿಂದ ವಿಪರೀತ ವಾಹನ ದಟ್ಟಣೆ ಉಂಟಾಗುತ್ತಿದೆ. ಅಪಘಾತಗಳ ಸಂಖ್ಯೆ ಹೆಚ್ಚಲು ಕೂಡ ಈ ವಿಳಂಬಿತ ಕಾಮಗಾರಿಗಳು ಕಾರಣವಾಗಿವೆ. ಹೆದ್ದಾರಿಗಳ ಈ ಬಿಕ್ಕಟ್ಟಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಮಾನ ಹೊಣೆ. ಪ್ರಮುಖ ತಡೆ ಎನಿಸಿರುವ ಭೂಸ್ವಾಧೀನವನ್ನು ರಾಜ್ಯ ಸರ್ಕಾರ ಇತ್ಯರ್ಥಪಡಿಸಿದರೆ ತ್ವರಿತ ಕಾಮಗಾರಿಗೆ ಕೇಂದ್ರವೇ ಕಾಳಜಿ ವಹಿಸಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳು ತೀವ್ರ ನಗರೀಕರಣ ಹೆಚ್ಚುತ್ತಿರುವ ಜನಸಂಖ್ಯೆ, ಟ್ರಾಫಿಕ್ ದಟ್ಟಣೆ ಮತ್ತು ಪರಿಸರ ಮಾಲಿನ್ಯದಂತಹ ಸವಾಲುಗಳನ್ನು ಎದುರಿಸುತ್ತಿವೆ. ಅದೇ ಸಮಯದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳು, ಸುಧಾರಿತ ಸಾರ್ವಜನಿಕ ಸಾರಿಗೆ ಮತ್ತು 15 ನಿಮಿಷದ ನಗರದ ಪರಿಕಲ್ಪನೆಯಂತಹ ನಾವೀನ್ಯತೆಗಳ ಮೂಲಕ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ. ಮೂಲ ಸೌಕರ್ಯಗಳ ವಿಸ್ತರಣೆ ಮತ್ತು ವಸತಿ ಬೇಡಿಕೆಯು ನಗರದ ಭೂಸದೃಶ ತ್ವರಿತವಾಗಿ ಬದಲಾಯಿಸುತ್ತಿದೆ. ಹೆಚ್ಚಿನ ಜನರು ನಗರಗಳಲ್ಲಿ ವಾಸಿಸಲಿದ್ದು ನಗರಗಳು ವೇಗವಾಗಿ ಬೆಳೆಯುತ್ತಿವೆ. ಭಾರತದಲ್ಲಿಯೂ ನಗರ ಜನಜೀವನ ನಿರಂತರವಾಗಿ ಏರಿಕೆಯಾಗುತ್ತಿದೆ. ಇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿದರೂ ಜನಸಂಖ್ಯಾ ಒತ್ತಡವನ್ನು ತಂದಿದೆ. ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ಲಂಡನ್ನಂತಹ ನಗರಗಳಲ್ಲಿ ಶುಲ್ಕ ವಿಧಿಸಲಾಗುತ್ತಿದೆ ಮತ್ತು ಸಾರ್ವಜನಿಕರಿಗೆ ಸಾರಿಗೆ, ಸೈಕ್ಲಿಂಗ್ಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. 15 ನಿಮಿಷದ ನಗರಗಳ ಪರಿಕಲ್ಪನೆಯು ಜನರಿಗೆ ಅಗತ್ಯ ಸೇವೆಗಳು ಹತ್ತಿರದಲ್ಲಿಯೇ ಸಿಗುವಂತೆ ಮಾಡುತ್ತಿದೆ. ವಾಯು, ಜಲ ಮತ್ತು ಭೂ ಮಾಲಿನ್ಯವು ನಗರ ಜೀವನವನ್ನು ನರಕಸದೃಶಗೊಳಿಸುತ್ತಿದೆ. ವ್ಯಕ್ತಿವಾದ, ಉದಾರವಾದ ಮತ್ತು ಹೊಸ ಫ್ಯಾಷನ್ಗಳ ಅಳವಡಿಕೆಯು ನಗರವಾಸಿಗಳ ಜನಜೀವನ ಶೈಲಿಯಲ್ಲಿ ಕಂಡುಬರುವ ಮುಖ್ಯ ಲಕ್ಷಣಗಳಾಗಿವೆ. ಮಹಾನಗರಗಳಲ್ಲಿ ವಸತಿ ಪ್ರದೇಶಗಳ ಮೇಲಿನ ಒತ್ತಡ ಉಪನಗರಗಳ ಅಭಿವೃದ್ಧಿಗೆ ಕಾರಣವಾಗುತ್ತಿದೆ. ಆದರೆ ಇವುಗಳಲ್ಲಿ ಕೆಲವೊಮ್ಮೆ ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಇರುತ್ತದೆ. ಕೈಗಾರಿಕಾ ಅಭಿವೃದ್ಧಿ, ಹೊಸ ವಿಮಾನ ನಿಲ್ದಾಣಗಳು ಮತ್ತು ಮೂಲಸೌಕರ್ಯಗಳ ನಿರ್ಮಾಣದಿಂದ ನಗರಗಳ
ಸುತ್ತಮುತ್ತಲಿನ ಭೂಮಿಯ ಬೆಲೆ ಗಗನಕ್ಕೇರುತ್ತಿದೆ. ಒಟ್ಟಾರೆಯಾಗಿ ನಗರ ಪ್ರದೇಶಗಳು ಆಧುನಿಕತೆ ಮತ್ತು ಸುಸ್ಥಿರ ಅಭಿವೃದ್ಧಿಯತ್ತ ಸಾಗುತ್ತಿದ್ದರೂ, ಮೂಲಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆಯು ಇಂದಿನ ಪ್ರಮುಖ ಸವಾಲುಗಳಾಗಿವೆ. ನಗರ ಸಮುದಾಯದ ಪ್ರಮುಖ ಸಮಸ್ಯೆಗಳಾದ ಜನದಟ್ಟಣೆ, ವಸತಿ ಕೊರತೆ, ಕೊಳಗೇರಿಗಳ ಅಕ್ರಮ ವಸಾಹತು, ತೀವ್ರ ಸಂಚಾರ ದಟ್ಟಣೆ ಟ್ರಾಫಿಕ್, ನೀರು ಮತ್ತು ಒಳಚರಂಡಿ ವ್ಯವಸ್ಥೆಯ ಕೊರತೆ, ಮಾಲಿನ್ಯ ಅಂದರೆ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ನಿರುದ್ಯೋಗ, ಅಪರಾಧಗಳು ಮತ್ತು ಕಸ ವಿಲೇವಾರಿಯ ಸಂಕೀರ್ಣತೆ, ತ್ವರಿತ ನಗರೀಕರಣ ಮತ್ತು ಅವ್ಯವಸ್ಥ ಬೆಳವಣಿಗೆಯಿಂದ ಈ ಸಮಸ್ಯೆಗಳು ಉಲ್ಬಣಗೊಂಡಿವೆ. ಜನಸಂಖ್ಯೆಯ ಅತಿಯಾದ ಒತ್ತಡದಿಂದಾಗಿ ನಗರಗಳಲ್ಲಿ ಮನೆಗಳ ಕೊರತೆ ಇದೆ. ಇದು ಕೊಳಗೇರಿಗಳು ಮತ್ತು ಅಕ್ರಮ ವಸಾಹತುಗಳ ಬೆಳವಣಿಗೆಗೆ ಕಾರಣವಾಗಿದೆ. ನಗರಗಳಲ್ಲಿ ವಿಪರೀತ ಜನಸಂಖ್ಯೆ, ವಾಹನ ದಟ್ಟಣೆ ಮತ್ತು ಅಸಮರ್ಪಕ ಸಾರಿಗೆ ವ್ಯವಸ್ಥೆ, ಕುಡಿಯುವ ನೀರು ಸರಬರಾಜು, ಒಳಚರಂಡಿ ವ್ಯವಸ್ಥೆ ಮತ್ತು ವಿದ್ಯುತ್ ಪೂರೈಕೆಗಳಲ್ಲಿ ವ್ಯತ್ಯಯ, ಹೆಚ್ಚುತ್ತಿರುವ ವಾಹನಗಳು ಮತ್ತು ಕೈಗಾರಿಕೆಗಳಿಂದ ವಾಯು ಮತ್ತು ಶಬ್ದ ಮಾಲಿನ್ಯ ಅಲ್ಲದೆ ಕೊಳಚೆ ನೀರು ಮತ್ತು ಕೈಗಾರಿಕಾ ತ್ಯಾಜ್ಯಗಳಿಂದ ಜಲ ಮಾಲಿನ್ಯ, ಕಸ ವಿಲೇವಾರಿ, ಘನತ್ಯಾಜ್ಯ ನಿರ್ವಹಣೆಯು ದೊಡ್ಡ ಸವಾಲಾಗಿದೆ. ನಿರುದ್ಯೋಗ, ಬಡತನ, ಅಪರಾಧ ಚಟುವಟಿಕೆಗಳು ಮತ್ತು ಭಿಕ್ಷಾಟನೆ. ಮಾಲಿನ್ಯ ಮತ್ತು ಅನೈರ್ಮಲ್ಯದಿಂದ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ಈ ಸಮಸ್ಯೆಗಳು ಹೆಚ್ಚಾಗಿ ಗ್ರಾಮೀಣ ಭಾಗದಿಂದ ನಗರಗಳಿಗೆ ಬರುವ ವಲಸಿಗರಿಂದ ಮತ್ತು ಅವ್ಯವಸ್ಥಿತ ನಗರೀಕರಣದಿಂದ ಉಂಟಾಗುತ್ತಿದೆ. ಜನದಟ್ಟಣೆ, ವಸತಿ ಕೊರತೆ, ಅತಿಯಾದ ಮಾಲಿನ್ಯ, ಸಾರಿಗೆ ದಟ್ಟಣೆ ಮತ್ತು ಕಸ ವಿಲೇವಾರಿಯ ಅವ್ಯವಸ್ಥೆ, ವೇಗದ ನಗರೀಕರಣದಿಂದಾಗಿ ಮೂಲಸೌಕರ್ಯಗಳ ಮೇಲೆ ಭಾರೀ ಒತ್ತಡ ಉಂಟಾಗಿ ಕೊಳಗೇರಿಗಳ ಹೆಚ್ಚಳ, ನೀರಿನ ಅಭಾವ, ಅಪರಾಧಗಳು, ಹೆಚ್ಚಿನ ಜೀವನ ವೆಚ್ಚದಂತಹ ಸವಾಲುಗಳು ಸಾರ್ವಜನಿಕರನ್ನು ಕಾಡುತ್ತಿದೆ. ನಗರ ಜೀವನದ ಪ್ರಮುಖ ಸಮಸ್ಯೆಗಳನ್ನು ತೀವ್ರ ಒತ್ತಡದಿಂದಾಗಿ ವಸತಿ ಬೆಲೆಗಳು ಗಗನಕ್ಕೇರಿವೆ. ಇದರಿಂದ ಕೊಳಗೇರಿಗಳು ಮತ್ತು ಅಕ್ರಮ ವಸಾಹತುಗಳು ಹೆಚ್ಚಾಗುತ್ತಿದೆ. ವಾಹನಗಳ ದಟ್ಟಣೆ ಮತ್ತು ಕೈಗಾರಿಕೆಗಳಿಂದಾಗಿ ಗಾಳಿ, ಶಬ್ದ, ನೀರು ಮಾಲಿನ್ಯ ತೀವ್ರವಾಗಿದೆ. ಅತಿಯಾದ ವಾಹನಗಳ ಸಂಖ್ಯೆಯಿಂದ ದೈನಂದಿನ ಪ್ರಯಾಣದಲ್ಲಿ ವಿಳಂಬ, ಪಾರ್ಕಿಂಗ್ ಸಮಸ್ಯೆ ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗಿದೆ. ನೀರಿನ ಅಭಾವ, ಒಳಚರಂಡಿ ವ್ಯವಸ್ಥೆಯ ವೈಫಲ್ಯ ಮತ್ತು ಕಸ ನಿರ್ವಹಣೆಯ ಕೊರತೆಗಳು ಪ್ರಮುಖವಾಗಿದೆ. ಕಡಿಮೆ ಬೆಲೆಯ ಆರೋಗ್ಯ ಸೌಲಭ್ಯಗಳ ಕೊರತೆ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ, ಅಪರಾಧ ಪ್ರಕರಣಗಳ ಹೆಚ್ಚಳ ಮತ್ತು ನಿರುದ್ಯೋಗ, ಕಾಂಕ್ರೀಟ್ ಕಟ್ಟಡಗಳು ಮತ್ತು ವಾಹನಗಳ ಹೆಚ್ಚಳದಿಂದ ನಗರ ತಾಪಮಾನವು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತದೆ. ನಗರ ಜೀವನವು ಆಧುನಿಕ, ವೇಗದ ಗತಿಯ ಮತ್ತು ಸೌಕರ್ಯಗಳಿಂದ ಕೂಡಿದ ಜೀವನ ಶೈಲಿಯಾಗಿದೆ. ಉತ್ತಮ ಶಿಕ್ಷಣ, ಉದ್ಯೋಗಾವಕಾಶಗಳು, ಸುಧಾರಿತ ಆರೋಗ್ಯ ಸೇವೆಗಳು ಮತ್ತು ವೈವಿಧ್ಯಮಯ ಮನರಂಜನೆ ನಗರಗಳ ಆಕರ್ಷಣೆಯಾಗಿದ್ದರೂ, ಅತಿಯಾದ ಜನಸಂದಣಿ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜೀವನ ವೆಚ್ಚದ ಏರಿಕೆ ಮತ್ತು ಒಂಟಿತನವು ಇಲ್ಲಿ ಸವಾಲುಗಳಾಗಿ ಮಾರ್ಪಾಟಾಗಿದೆ. ನಗರ ಜೀವನವು ಉನ್ನತ ಶಿಕ್ಷಣ, ಅತ್ಯುತ್ತಮ ಆರೋಗ್ಯ ಸೇವೆಗಳು
ಮತ್ತು ವೈವಿಧ್ಯಮಯ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಸುಧಾರಿತ ಮೂಲಸೌಕರ್ಯ, ಸಾರಿಗೆ ವ್ಯವಸ್ಥೆ, ಮನರಂಜನೆ, ಆಧುನಿಕ ಸೌಕರ್ಯಗಳು ಮತ್ತು ವಿದ್ಯುತ್, ನೀರಿನ ಲಭ್ಯತೆಯು ನಗರ ಜೀವನದ ಪ್ರಮುಖ ಅನುಕೂಲಗಳಾಗಿವೆ. ಇದು ಉತ್ತಮ ಜೀವನಮಟ್ಟ, ತಾಂತ್ರಿಕ ಪ್ರಗತಿ ಮತ್ತು ಸಾಮಾಜಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. ನಗರಗಳಲ್ಲಿ ಕೈಗಾರಿಕೆಗಳು, ಕಾರ್ಪೊರೇಟ್ ಕಚೇರಿಗಳು ಮತ್ತು ವ್ಯಾಪಾರ ಕೇಂದ್ರಗಳು ಹೆಚ್ಚಾಗಿರುವುದರಿಂದ ಉದ್ಯೋಗದ ಹೆಚ್ಚಿನ ಅವಕಾಶಗಳು ಮತ್ತು ಉತ್ತಮ ಆದಾಯ ಲಭ್ಯವಿರುತ್ತದೆ. ಉತ್ತಮ ಗುಣಮಟ್ಟದ ಶಾಲೆಗಳು, ಕಾಲೇಜುಗಳು, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಮತ್ತು ಗ್ರಂಥಾಲಯಗಳಿಗೆ ಸುಲಭ ಪ್ರವೇಶಗಳಿರುತ್ತದೆ. ಆಧುನಿಕ ಆಸ್ಪತ್ರೆಗಳು, ತಜ್ಞ ವೈದ್ಯರು ಮತ್ತು ತುರ್ತು ಚಿಕಿತ್ಸಾ ಸೌಲಭ್ಯಗಳು ತಕ್ಷಣ ಲಭ್ಯವಿರುತ್ತದೆ. ಸುಸಜ್ಜಿತ ರಸ್ತೆಗಳು, ಸಾರ್ವಜನಿಕ ಸಾರಿಗೆ ಮತ್ತು ಸುಗಮ ಸಂವಹನ ವ್ಯವಸ್ಥೆ ಇರುತ್ತದೆ. ಶಾಪಿಂಗ್ ಮಾಲ್ಗಳು, ಚಿತ್ರಮಂದಿರಗಳು, ಉದ್ಯಾನವನಗಳು, ರೆಸ್ಟೋರೆಂಟ್ಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೀವನವನ್ನು ಆರಾಮದಾಯಕ ಮತ್ತು ಉತ್ಸಾಹಭರಿತವಾಗಿರುತ್ತದೆ. ನಿರಂತರ ವಿದ್ಯುತ್ ಸರಬರಾಜು, ಶುದ್ಧ ಕುಡಿಯುವ ನೀರು ಮತ್ತು ಸುಧಾರಿತ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಗಳು ನಗರಗಳಲ್ಲಿ ಲಭ್ಯವಿರುತ್ತದೆ. ನಗರ ಜೀವನವು ಸುಧಾರಿತ ಶಿಕ್ಷಣ, ಉತ್ತಮ ಆರೋಗ್ಯ ಸೌಲಭ್ಯಗಳು ಮತ್ತು ಹೆಚ್ಚಿನ ಆರ್ಥಿಕ ಅವಕಾಶಗಳನ್ನು ಒದಗಿಸುವ ಜೀವನ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದರೆ ಜನಸಂದಣಿ, ವಾಯು, ನೀರಿನ ಮಾಲಿನ್ಯ, ಅತಿಯಾದ ಸಂಚಾರ ದಟ್ಟಣೆ, ವಸತಿ ಸಮಸ್ಯೆ ಮತ್ತು ಒತ್ತಡದಂತಹ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸವಾಲುಗಳನ್ನು ಉಂಟುಮಾಡುತ್ತದೆ. ಇದೊಂದು ವೇಗದ ಜೀವನಶೈಲಿಯಾಗಿದ್ದು, ಸಾಮಾಜಿಕ ಸಂಬಂಧಗಳಲ್ಲಿ ಅಂತರವನ್ನು ಹೆಚ್ಚಿಸುತ್ತದೆ. ನಗರಗಳು ಉದ್ಯೋಗ, ಕೈಗಾರಿಕೆ ಮತ್ತು ಸೇವಾ ವಲಯದ ಕೇಂದ್ರಗಳಾಗಿವೆ. ಇವು ಹೆಚ್ಚಿನ ಆದಾಯಕ್ಕೆ ಅವಕಾಶ ಕಲ್ಪಿಸುತ್ತದೆ. ಉತ್ತಮ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸುಲಭವಾಗಿ ಲಭ್ಯವಿರುತ್ತದೆ. ವಾಹನಗಳ ಅತಿಯಾದ ಬಳಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಂದಾಗಿ ವಾಯು ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತದೆ. ನಗರ ಶಾಖ ಪರಿಣಾಮದಿಂದಾಗಿ ಉಷ್ಣತೆ ಹೆಚ್ಚಾಗಬಹುದು. ಹೆಚ್ಚಿನ ಜನಸಾಂದ್ರತೆ, ಏಕತಾನತೆಯ ಜೀವನ ಮತ್ತು ಅತಿಯಾದ ಒತ್ತಡದಿಂದಾಗಿ ಆತಂಕ ಮತ್ತು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಬಹುದು. ನೆರೆಹೊರೆಯವರೊಂದಿಗೆ ಬಾಂಧವ್ಯ ಕಡಿಮೆಯಾಗಿ ವ್ಯಕ್ತಿಗತವಾದ ಜೀವನ ಹೆಚ್ಚಾಗುತ್ತದೆ. ಜನಸಂಖ್ಯೆಯ ಅತಿಯಾದ ಬೆಳವಣಿಗೆಯಿಂದಾಗಿ ವಸತಿ ಕೊರತೆ, ಕೊಳಚೆ ಪ್ರದೇಶಗಳ ಸೃಷ್ಟಿ, ಸಂಚಾರ ದಟ್ಟಣೆ ಮತ್ತು ಕುಡಿಯುವ ನೀರಿನ ಅಭಾವದಂತಹ ಸಮಸ್ಯೆಗಳು ಉಂಟಾಗುತ್ತದೆ. ನಗರಗಳು ಹೆಚ್ಚಿನ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಬಳಸುತ್ತದೆ. ಇದು ಪರಿಸರದ ಮೇಲೆ ಹೆಚ್ಚಿನ ಹೊರೆ ಬೀರುತ್ತದೆ. ಒಟ್ಟಾರೆಯಾಗಿ ನಗರ ಜೀವನವು ಸೌಕರ್ಯಗಳ ಜೊತೆಗೆ ಅನೇಕ ಜಟಿಲ ಸಮಸ್ಯೆಗಳನ್ನು ಒಟ್ಟಿಗೆ ತರುತ್ತದೆ. ನಗರ ಜೀವನವು ಆಧುನಿಕ, ವೇಗದ ಗತಿಯ ಮತ್ತು ಸೌಕರ್ಯಗಳಿಂದ ಕೂಡಿದ ಜೀವನಶೈಲಿಯಾಗಿದೆ. ಉತ್ತಮ ಶಿಕ್ಷಣ, ಉದ್ಯೋಗಾವಕಾಶಗಳು, ಸುಧಾರಿತ ಆರೋಗ್ಯ ಸೇವೆಗಳು ಮತ್ತು ವೈವಿಧ್ಯಮಯ ಮನರಂಜನೆ ನಗರಗಳ ಆಕರ್ಷಣೆಯಾಗಿದ್ದರೂ, ಅತಿಯಾದ ಜನಸಂದಣಿ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಜೀವನ ವೆಚ್ಚದ ಏರಿಕೆ ಮತ್ತು ಒಂಟಿತನವು ಇಲ್ಲಿ ಸವಾಲಾಗಿದೆ. ಇದು ಅವಕಾಶ ಮತ್ತು ಆತುರದ ಸಮ್ಮಿಶ್ರಣವಾಗಿದೆ. ನಗರ ಜೀವನವು ಇಂದು ಅನೇಕ ಯುವಕರ ಮತ್ತು ವೃತ್ತಿಪರರ ಕನಸಾಗಿದೆ. ನಗರಗಳು ಜ್ಞಾನ, ವಾಣಿಜ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದಂತಹ ಕೇಂದ್ರಗಳಾಗಿ, ಗ್ರಾಮೀಣ ಪ್ರದೇಶದ ಸರಳ ಜೀವನಕ್ಕೆ ಭಿನ್ನವಾಗಿ, ಇಲ್ಲಿನ ಜೀವನವು
ಯಾಂತ್ರಿಕ ಮತ್ತು ತಾಂತ್ರಿಕವಾಗಿದೆ. ದೊಡ್ಡ ನಗರಗಳು ಐಟಿ ಕಾರ್ಖಾನೆಗಳು ಮತ್ತು ವಿವಿಧ ಕಂಪನಿಗಳ ಮೂಲಕ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಉತ್ತಮ ಶಾಲೆಗಳು ಮತ್ತು ಕಾಲೇಜುಗಳು ಶಿಕ್ಷಣದ ಹಬ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಆರೋಗ್ಯದ ಸೌಲಭ್ಯಗಳ ನೋಡಲು ಸುಸಜ್ಜಿತ ಆಸ್ಪತ್ರೆಗಳು ಮತ್ತು ತುರ್ತು ಚಿಕಿತ್ಸೆಗಳು ಸುಲಭವಾಗಿ ಲಭ್ಯವಿದೆ. ಉತ್ತಮ ಸಾರಿಗೆ, ವಿದ್ಯುತ್, ಇಂಟರ್ನೆಟ್, ಶಾಪಿಂಗ್ ಮಾಲ್ಗಳು ಮತ್ತು ಮನೋರಂಜನಾ ಸ್ಥಳಗಳು ಲಭ್ಯವಿದೆ. ವಾಹನಗಳ ದಟ್ಟಣೆಯಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ವಾಯು ಶಬ್ದ ಮಾಲಿನ್ಯವು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಮನೆ ಬಾಡಿಗೆ, ಆಹಾರ, ಸಾರಿಗೆ ಮುಂತಾದ ಜೀವನ ವೆಚ್ಚಗಳು ತುಂಬ ಹೆಚ್ಚಾಗಿರುತ್ತದೆ. ಜನರು ತಮ್ಮ ಕೆಲಸದ ಜಂಜಾಟದಲ್ಲಿ ನೆರೆಹೊರೆಯವರನ್ನು ಗುರುತಿಸುವಷ್ಟು ಒಂಟಿತನಕ್ಕೆ ಒಳಗಾಗುತ್ತಾರೆ. ಚಿಕ್ಕ ಮನೆಗಳು ಮತ್ತು ಜನದಟ್ಟಣೆಯ ಪ್ರದೇಶಗಳು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ನಗರ ಜೀವನವು ಸಾಧಕ ಬಾಧಕಗಳ ಮಿಶ್ರಣವಾಗಿದೆ. ಇದು ಅಭಿವೃದ್ಧಿ ಮತ್ತು ಯಶಸ್ಸಿಗೆ ಉತ್ತಮ ಅವಕಾಶಗಳನ್ನು ನೀಡಿದರೂ ಪರಿಸರ ಮತ್ತು ಮಾನವೀಯ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ನಗರ ಉತ್ತಮ ಜೀವನ ಮಟ್ಟವನ್ನು ನೀಡುವ ಜೊತೆಗೆ ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಹಸಿರು ವಾತಾವರಣವನ್ನು ಉಳಿಸಿಕೊಳ್ಳಲು ಗಮನಹರಿಸಬೇಕಾಗಿದೆ.